ಫ್ರೆಂಡ್ಸ್, ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಇದೆಯಾ ನೀನ್ ಹಿಂದೂಸ್ನ ಹೇಟ್ ಮಾಡ್ತೀಯಾ? ನೀನು ಹೇಟ್ ಮಾಡಲ್ಲ ಅಂತಂದ್ರೆ ಒಮ್ಮೆ ಜೈ ಶ್ರೀರಾಮ್ ಅಂತ ಹೇಳುವಂತ. ಸೊ ಅಂತ ಅಂಧ ಭಕ್ತಾದಿಗಳಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ದೂತ ಸಮೀರ್ MD. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ ಫ್ರೆಂಡ್ಸ್, ನೋಡಿದ್ರ ವಿಡಿಯೋನ? ಇದರಲ್ಲಿ ಜಾತಿವಾದ ನೋಡಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಅವರು. ಸಮೀರ್ MD ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಎಷ್ಟಾಗತ್ತೋ ಅಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾವು ಹೇಳ್ತಾ ಇದ್ದೀನಿ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತಂತೆ. ನಾವು ಕ್ರಿಯೇಟರ್ಸು, ಕಂಟೆಂಟ್ ಕ್ರಿಯೇಟರ್ಸು, ಯೂಟ್ಯೂಬ್ ಚಾನಲ್ಸು, ಏನೇ ನೀವು ಈಗಿನ ಯೂತ್ಸ್ ಇದ್ದೀರಲ್ಲ, ನೀವು ಕೈ ಜೋಡಿಸಿದ್ರೆ ಮಾತ್ರ ನ್ಯಾಯ ಸಿಗೋದು ಈ ಜಗತ್ತಲ್ಲಿ. ಎಸ್ ಫ್ರೆಂಡ್ಸ್, 100% ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಸ್ವತಃ ನನ್ನ ಅನುಭವ ಆಗಿರೋದು ಹೇಳ್ತಾ ಇದ್ದೀನಿ. ನಂದು ಒಂದು 15 ವರ್ಷದ್ದು 16 ವರ್ಷದ ಒಂದು ಕೇಸ್ ಇತ್ತು. ಆ ಜಡ್ಜಮ್ಮ ನ್ಯಾಯ ಕೊಡಿಸಿದ್ದಾರೆ ನನಗೆ. ಎಲ್ಲರಿಗೂ ನ್ಯಾಯ ಸಿಗಬೇಕು. ದುಡ್ಡಿದ್ದವರು, ದುಡ್ಡಿಲ್ದವ್ರಿಗೆ ಒಂದು ನ್ಯಾಯ ಅಂತಿಲ್ಲ. ಕಾನೂನಿಗೆ ತುಂಬ ಹೆಸರಿದೆ. ನ್ಯಾಯದೇವತೆ ಮೊದಲು ಕಣ್ಣು ಮುಚ್ಕೊಂಡಿದ್ಲು, ಈಗ ಕಣ್ಣು ತೆರೆದಿದ್ದಾರೆ. ಎಲ್ಲರೂ ಕೇಳೋ ರೈಟ್ಸ್ ಇದೆ. ಸಮೀರ್ ಅವರು ಹೇಳ್ತಾ ಇರೋದು ಜಸ್ಟ್ ಧರ್ಮಸ್ಥಳ ಬಗ್ಗೆ ಏನೂ ಹೇಳಿಲ್ಲ. ಅವರು ದೇವರ ಬಗ್ಗೆ ಮಾತಾಡೋದು ನಾವು ತಪ್ಪು. ದೇವರು ಎಲ್ಲರಿಗೂ ಕರ್ಮ ಅಂತ ಕೊಟ್ಟಿರ್ತಾನೆ, ಅದನ್ನು ರಿಟರ್ನ್ ತೊಗೋತಾನೆ. ದೇವರು ಬಿಟ್ಟಿರೋದು ನಾವು ನಮ್ಮ ಭಕ್ತಿ ನಮ್ಮ ಮನಸ್ಸಲ್ಲಿರಬೇಕು. ಬರ್ತದೆ ನ್ಯಾಯ ಕೇಳೋರಿಗೆ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಅವರೇನು ಬಂದುಬಿಟ್ಟು ಅಲ್ಲಿ ಜಗಳ ಮಾಡಿ ಹೊಡೆದಾಟಿ ನನ್ನ ಜೊತೆ ಅಂತ ಹೇಳಿಲ್ಲ, ಬೆಂಬಲ ಕೊಡಬೇಕು ಫ್ರೆಂಡ್ಸ್. ನಾವು ಒಂದು ಮಾತು ಹೇಳ, ಜಾತಿ ಪಕ್ಷ ಮಾಡ್ಕೊಂಡು ಇಲ್ಲ ಕುತ್ಕೊಂಡು ಕೂತ್ರೆ ಮುಂದಲ್ಲ ಒಂದಲ್ಲ ಒಂದಿನ ನಮಗೆ ಈ ಪರಿಸ್ಥಿತಿ ಬಂದಾಗ ಯಾರೂ ಸಪೋರ್ಟ್ ಮಾಡಲ್ಲ. ಸೋಷಿಯಲ್ ಮೀಡಿಯಾ ಪವರ್ ಏನಂತ ತೋರಿಸೋಣ. ಓಕೆ, ನೀವೆಲ್ಲ ನೋಡಿ ಫ್ರೆಂಡ್ಸ್, ನನಗೆ ಅನ್ಸಿರೋದು ನಾನು ಹೇಳಿದ್ದೀನಿ. ನಾನಂತೂ ಸಪೋರ್ಟ್ ಮಾಡ್ತೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಸಮೀರ್ ಸಪೋರ್ಟ್ ಅಂತ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಫ್ರೆಂಡ್ಸ್. ಸಮೀರ್ MD ಸಪೋರ್ಟ್, ವಿ ಸಪೋರ್ಟ್. ಜೈ ಹಿಂದೂ ರಾಷ್ಟ್ರ, ಜೈ ಶ್ರೀರಾಮ್.